ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ಶ್ರೀಚಕ್ರ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ರವಿ ಗ್ರಹದು ಏಪ್ರಿಲ್ 14ರಂದು ಮೇಷರಾಶಿಯಲ್ಲಿ ಅವರು ತನ್ನ ಮೇಷ ಸಂಕ್ರಮಣವನ್ನು ಹೊಂದಿದ್ದಾರೆ. ರವಿ ಜನ್ಮ ಸ್ಥಾನವಾಗಿರುವಂತಹ ಮೇಷರಾಶಿಯಲ್ಲಿ ಬರುವುದರಿಂದ ಮುಖ್ಯವಾಗಿ ದ್ವಾದಶ ರಾಶಿಗಳಲ್ಲಿ ರವಿ ಇರುವಂತಹ ಸ್ಥಾನವನ್ನು ಆಧರಿಸಿ ಮುಖ್ಯವಾಗಿ ದ್ವಾದಶ ರಾಶಿಗಳಿಗೆ ಗೋಚಾರ ಫಲಗಳು ರವಿ ಯಾವ ರೀತಿ ಯಾವ ಸ್ಥಾನದಲ್ಲಿ ಪ್ರಭಾವವನ್ನು ನೀಡ್ತಾ ಇರ್ತಾರೆ ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ತಾ, ಮುಖ್ಯವಾಗಿ ಈ ಸಂದರ್ಭದಲ್ಲಿ ರವಿ, ಕುಜ ಮತ್ತು ಶನಿ ಪರಮಾತ್ಮರ ಈ ವಿಷಯಗಳ ಬಗ್ಗೆ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇವೆ. ಈಗ ಗೋಚಾರ ಫಲಗಳಿಂದ ರವಿ ಮೇಷ ಸಂಕ್ರಮಣ ಮುಖಾಂತರ ದ್ವಾದಶ ರಾಶಿಗಳಲ್ಲಿ ಬುಧನ ಆಳ್ವಿಕೆಯಲ್ಲಿರುವಂತಹ ಈ ಮಿಥುನ ರಾಶಿ ಜಾತಕರಿಗೆ ಈ ಬರುವಂತಹ ಅಂದರೆ ಏಪ್ರಿಲ್ 14ರಿಂದ ಮೇ 15ನೇ ತಾರೀಕುವರೆಗೂ ಅಂದರೆ ರವಿ ವೃಷಭ ರಾಶಿಗೆ ಸೇರುವಂತಹ ಆ ಒಂದು ಮಾಸದ ಕಾಲ ರವಿ ನೀಡುವಂತಹ ಪ್ರಭಾವ ಯಾವ ರೀತಿ ಮಿಥುನ ರಾಶಿ ಜಾತಕರಿಗೆ ಇರುತ್ತೆ. ಯಾಕಂದರೆ ಆರೋಗ್ಯ ಪ್ರದಾತ ಮತ್ತು ಪ್ರಾಣಕಾರಕ ಅಂತ ಹೇಳ್ತಾ ಇರ್ತೀವಿ, ಆರೋಗ್ಯ ಪದಾರ್ಥ ಅಂತ ಹೇಳ್ತಾ ಇರ್ತೀವಿ, ಈ ಪರ್ಟಿಕ್ಯುಲರ್ ಆಗಿ ಪಿತೃಕಾರಕ ಅಂತ ಹೇಳ್ತಾ ಇರ್ತೀವಿ. ಗ್ರಹಗಳಲ್ಲಿ ಅತ್ಯುತ್ತಮ ಸ್ಥಾನವನ್ನು ಹೊಂದಿರುವಂತಹ ರವಿ ಮಿಥುನ ರಾಶಿಯವರಿಗೆ ಅದ್ಭುತ ರೀತಿಯಲ್ಲಿ, ಈಗ ಜನ್ಮರಾಶಿಯಿಂದ ಕೌಂಟ್ ಮಾಡಿದ್ರೆ ಮೇಷರಾಶಿ ಬಂದು ಮಿಥುನ ರಾಶಿಗೆ 11ನೇ ಸ್ಥಾನ ಆಗುತ್ತೆ. ಅಂದರೆ ಅದ್ಭುತವಾಗಿರುವಂತಹ ಸ್ಥಾನ, ಏಕಾದಶ ಸ್ಥಾನ, ಲಾಭ ಸ್ಥಾನ. ರವಿ ಏಕಾದಶ ಸ್ಥಾನದಲ್ಲಿದ್ದಾರೆ ಅಂದರೆ ಅದ್ಭುತ ರೀತಿಯಂತಹ ಯೋಗದಾಯಕವಾಗಿರುವಂತಹ ಫಲಗಳನ್ನು ನೀಡ್ತಾರೆ. ಅದೇ ರೀತಿ ಈ ಸಂದರ್ಭದಲ್ಲಿ ಮಿಥುನ ರಾಶಿಯವರಿಗೆ ಏಕಾದಶ ಭಾವದಲ್ಲಿ 11ನೇ ಮನೆಯಲ್ಲಿ ಬಂದಿರುವಂತಹ ರವಿಗ್ರಹವು ಮೇ 15ರವರೆಗೂ ಕೂಡ ಅದ್ಭುತ ರೀತಿಯಲ್ಲಿ ಯೋಗದಾಯಕರಾಗಿರ್ತಾರೆ. ಲಾಭಸ್ಥಾನ ನೋಡಿ, ವೃತ್ತಿ, ಉದ್ಯೋಗ, ವ್ಯಾಪಾರಾದಿ ವಿಷಯಗಳಲ್ಲಿ ಲಾಭಗಳನ್ನು ಅಂದರೆ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ, ಅದು ವೃತ್ತಿಯಲ್ಲೇ ಆಗಿರಬಹುದು, ವ್ಯಾಪಾರಗಳಲ್ಲಾಗಿರ್ಬೋದು, ಅದ್ಭುತ ರೀತಿಯಲ್ಲಿ ಲಾಭಗಳನ್ನು, ಮನಸ್ಸಿಗೆ ಸಂತೋಷವನ್ನು, ಅಂದ್ಕೊಂಡಿರುವಂತಹ ಕೆಲಸಗಳು ಅತಿ ಶೀಘ್ರವಾಗಿ ಈಡೇರುವಂತಹ ಯೋಗವನ್ನು ರವಿಗ್ರಹವು ಮಿಥುನ ರಾಶಿಯವರಿಗೆ ಈ ಮಾಸದಲ್ಲಿ ಈ 1 ತಿಂಗಳ ಕಾಲ ಯೋಗದಾಯಕವಾಗಿರ್ತಾರೆ. ಮುಖ್ಯವಾಗಿ ಅದೇ ರೀತಿ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಇರುತ್ತಂದರೆ, ಇದೊಂದು ರೀತಿ ಯಾವುದೇ ರೀತಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಪ್ರಯತ್ನ ಮಾಡ್ತಾ ಇದ್ರೂ, ಅಥವಾ ಇನ್ ಕೇಸ್ ಈಗ ಎಕ್ಸಾಮ್ಸ್ ರಿಸಲ್ಟ್ಸ್ ಬಂದಿದೆ, ಇನ್ನೂ ಅದ್ಭುತ ರೀತಿಯಲ್ಲಿ ಇಂಪ್ರೂವೈಸೇಷನ್ ಮಾಡ್ಕೊಳ್ಳೋದಕ್ಕೆ ಮತ್ತೊಂದು ಸಾರಿ ಅಟೆಂಪ್ಟ್ ಮಾಡಿ ಉತ್ತಮ ರೀತಿಯಲ್ಲಿ ಒಳ್ಳೆಯ ಪರ್ಸೆಂಟೇಜ್ ಪಡೆಯೋದಕ್ಕೆ ಮತ್ತು ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹ ವಿದ್ಯಾಲಯಗಳಲ್ಲಿ ಉನ್ನತ ಸ್ಥಾನದ ಸೀಟನ್ನು ಪಡೆಯೋದಕ್ಕೆ ಈ ರವಿಯು ವಿದ್ಯಾರ್ಥಿಗಳಿಗೆ ಕೂಡ ಏಕಾದಶದಲ್ಲಿ ಬಂದಿರುವಂತಹ ರವಿಯು ಮಿಥುನ ರಾಶಿ ವಿದ್ಯಾರ್ಥಿಗಳಿಗೆ, ವೃತ್ತಿ ಉದ್ಯೋಗಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ, ಅದೇ ರೀತಿ ವ್ಯಾಪಾರ ವ್ಯವಹಾರಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಅದ್ಭುತ ರೀತಿಯಲ್ಲಿ ಒಂದು ಯೋಗದಾಯಕವಾಗಿರುವಂತಹ ಫಲಗಳನ್ನು ಈ ಮಾಸದಲ್ಲಿ ಈ 30 ದಿನಗಳ ಕಾಲ ಏನಿರುತ್ತೋ ಆ ರೀತಿ ಯೋಗದಾಯಕವಾಗಿರ್ತಾರೆ. ವೃತ್ತಿ ಉದ್ಯೋಗದಲ್ಲಿ ನೀವು ಇನ್ ಕೇಸ್ ಇಂದಿನ ದಿನಗಳಿಂದ ನಿಮ್ಮ ಪ್ರತಿಭೆಗೆ ಒಂದು ಐಡೆಂಟಿಟಿ ಸಿಗ್ತಾ ಇಲ್ಲ, ಎಷ್ಟು ಕಷ್ಟಪಡ್ತಾ ಇದ್ದೇವೆ, ಪ್ರಮೋಷನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೇವೆ, ಇನ್ಕ್ರಿಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಅನ್ನುವಂತಹ ಮಿಥುನ ರಾಶಿ ವ್ಯಕ್ತಿಗಳಿಗೆ ಈ ರವಿಯ ಏಕಾದಶ ಸ್ಥಾನ ಪ್ರವೇಶ ಅಥವಾ ಇರುವಂತಹ ಈ ದಿನಗಳಲ್ಲಿ ನೀವು ನಿಮ್ಮ ಪ್ರತಿಭೆಗೆ ತಕ್ಕ ರೀತಿಯಲ್ಲಿ ಒಂದು ಅದ್ಭುತ ರೀತಿಯಲ್ಲಿ ಒಂದು ಗುರುತಿಸಬೇಕು ಸಿಗೋದಾಗಿರ್ಬೋದು, ಉತ್ತಮ ರೀತಿಯಲ್ಲಿ ಉದ್ಯೋಗದಲ್ಲಿ ಪುರೋಗತಿಯನ್ನು ಕಾಣೋದಾಗಿರ್ಬೋದು, ಇನ್ಕ್ರಿಮೆಂಟ್ ವಿಷಯಗಳಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿರುವಂಥಕ್ಕಿಂತ ಅಧಿಕ ಮೊತ್ತದಲ್ಲಿ ಲಾಭಗಳನ್ನು ಪಡೆಯೋದಕ್ಕೆ, ಇನ್ನು ಉದ್ಯೋಗವನ್ನು ಮಾಡುತ್ತಾ ಅಡಿಷ್ನಲ್ ಏನಾದರೂ ನೀವು ಅಂದರೆ ಆದಾಯ ಮಾರ್ಗಗಳನ್ನು ಕಂಡುಕೊಂಡು ಆ ಪ್ರಯತ್ನಗಳನ್ನು ಯಶಸ್ವಿಯಾಗೋದಕ್ಕೆ ಈ ಅವಧಿ ಅನ್ನೋದು ಒಳ್ಳೆಯ ರೀತಿಯ ಅನುಕೂಲ, ಅದರಲ್ಲೂ ಕೂಡ ಲಾಭದಾಯಕವಾಗಿರುವಂತಹ ಫಲಗಳನ್ನು ಮಿಥುನ ರಾಶಿಯವರಿಗೆ ನೀಡ್ತಾ ಇದೆ. ನಾವು ವ್ಯಾಪಾರಸ್ಥರಿಗೆ
ಅವರು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಈಗ ಕಸ್ಟಮರ್ ಸಂಖ್ಯೆ ಬೆಳೆಯೋದಾಗಿರ್ಬೋದು, ಅಥವಾ ಉತ್ತಮ ರೀತಿಯಲ್ಲಿ ವ್ಯಾಪಾರ ವಿಸ್ತರಣೆ ಆಗಿರೋದಾಗಿರಬಹುದು, ವ್ಯಾಪಾರದಲ್ಲಿ ಅಧಿಕವಾಗಿ ಲಾಭಗಳನ್ನು ಕಂಡುಕೊಳ್ಳೋದಕ್ಕೆ ಲಾಭಸ್ಥಾನದಲ್ಲಿರುವಂತಹ ರವಿ ಇವರಿಗೆ ಅನುಕೂಲ ರೀತಿಯಲ್ಲಿ ಮುಖ್ಯವಾಗಿ ಸಂದರ್ಭದಲ್ಲಿ ಒಂದು ಅದ್ಭುತವಾಗಿರುವಂತಹ ಒಂದು ಯೋಗದಾಯಕವಾಗಿರುವಂತಹ ಕಾಲವನ್ನು ನೀಡ್ತಾ ಇರ್ತಾರೆ. ಮತ್ತೊಂದು ವಿಷಯ ಏನಂದರೆ, ಈ ಮಿಥುನ ರಾಶಿಯಲ್ಲಿ ಹುಟ್ಟಿರುವಂತಹ ಜಾತಕರು ಗೋಚಾರ ಫಲಗಳಿಂದ ನೋಡಿದಾಗ ಇನ್ ಕೇಸ್ ನಿಮ್ಗೆ ಏನಾದರೂ ಸರ್ಕಾರಿ ಅಧಿಕಾರಿಗಳಿಂದ ಏನಾದರೂ ಸಹಾಯ ಸಹಕಾರಗಳಾಗಿರ್ಬೋದು, ಅಥವಾ ಇಂದಿನ ದಿನಗಳಲ್ಲಿ ನಿಲ್ಲಿಸಿರುವಂತಹ ಕೆಲವೊಂದು ಪ್ರಯತ್ನಗಳನ್ನು ಈ ಅಧಿಕಾರಿಗಳ ಮುಖಾಂತರ ಸ್ವಲ್ಪ ಶೀಘ್ರವಾಗಿ ವೇಗವಾಗಿ ಆ ಕಾರ್ಯಗಳನ್ನು ಪೂರ್ಣಗೊಳಿಸ್ಕೊಳ್ಳೋದಕ್ಕೆ ಇದೊಂದು ರೀತಿ ಅದ್ಭುತ ರೀತಿಯಲ್ಲಿ ನೀವು ಈ ಪ್ರಯತ್ನಗಳನ್ನು ಏನಾದರೂ ಅರ್ಧಪೂರ್ಣವಾಗಿ ನಿಲ್ಲಿಸಿರುವಂತಹ ಪ್ರಯತ್ನಗಳನ್ನು ಕೂಡ ಈ ಸಂದರ್ಭದಲ್ಲಿ ಕೈ ಹಿಡಿದು ಈ ಮೇಲಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ಅಥವಾ ರಾಜಕೀಯ ಕ್ಷೇತ್ರದಲ್ಲಿರುವಂತಹ ವ್ಯಕ್ತಿಗಳ ಸಹಕಾರದಿಂದ ಈ ಸಂದರ್ಭದಲ್ಲಿ ಆ ಕೆಲಸಗಳನ್ನೆಲ್ಲವೂ ಕೂಡ ಅದ್ಭುತ ರೀತಿಯಲ್ಲಿ ಮಾಡಬಹುದು. ನೋಡಿ, ಈ ಮಾಸ ಯಾವ ರೀತಿ ಇರುತ್ತೆ ಮಿಥುನ ರಾಶಿಯವರಿಗೆ. ಸೊ ಆಗಿರೋದ್ರಿಂದ ಮುಖ್ಯವಾಗಿ ಈ ಸಂದರ್ಭದಲ್ಲಿ ವ್ಯಾಪಾರಗಳಲ್ಲಾಗಿರ್ಬೋದು, ಮುಖ್ಯವಾಗಿ ಎಕ್ಸ್ಪೆಕ್ಟ್ ಮಾಡಿರೋ ರೀತಿಯಕ್ಕಿಂತ ಅನುಕೂಲ ರೀತಿಯಲ್ಲಿ ಲಾಭಗಳು ಬರೋದಾಗಿರ್ಬೋದು, ಆರೋಗ್ಯ ಹಿತದೃಷ್ಟಿಯಿಂದ ಕುಟುಂಬದಲ್ಲಿ ಒಂದು ಅನುಕೂಲ ಆಹ್ಲಾದಕರವಾಗಿರುವಂತಹ ವಾತಾವರಣವನ್ನು ಪಡೆಯೋದಾಗಿರ್ಬೋದು, ಸಮಯಕ್ಕೆ ಊಟ ಮಾಡುವಂತಹ ಸಂದರ್ಭಗಳು, ವಿಶ್ರಾಂತಿ ಪಡೆಯುವಂತಹ ಎಲ್ಲ ರೀತಿಯಲ್ಲಿ ಶರೀರ ಸೌಖ್ಯ, ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ, ವೈವಾಹಿಕ ಜೀವನದಲ್ಲಿ ಅನ್ಯೋನ್ಯತೆ. ಇಂದಿನ ದಿನಗಳಲ್ಲಿ ಏನಾದರೂ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಈ ಮನಸ್ತಾಪಗಳು ಅಂತ ಇದ್ರೂ ಕೂಡ ಈ ಕೆಲವೊಂದು ವಿಷಯಗಳಲ್ಲಿ ಈ ದಂಪತಿಗಳ ಮಧ್ಯೆ ಅನ್ಯೋನ್ಯತೆ ಕಮ್ಮಿ ಆಗುವಂತಹ ಸಂದರ್ಭಗಳು ಇರುವಂತಹ ಸಂದರ್ಭಗಳಲ್ಲಿ ಈಗ ಮಿಥುನ ರಾಶಿ ದಂಪತಿಗಳಿಗೆ ಒಂದು ಅದ್ಭುತ ರೀತಿಯಲ್ಲಿ ಒಂದು ಸುಖಮಯವಾಗಿರುವಂತಹ ಜೀವನವನ್ನು ಆನಂದಿಸುವುದಕ್ಕೆ ಇದೊಂದು ಅದ್ಭುತ ರೀತಿಯಲ್ಲಿ ಯೋಗದಾಯಕವಾಗಿರುವಂಥ, ಅಂದರೆ ಎಲ್ಲ ರೀತಿಯಲ್ಲಿ ವೃತ್ತಿ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ವೈಯಕ್ತಿಕ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿಕೊಳ್ಳೋದಕ್ಕೆ ಈ ಲಾಭಸ್ಥಾನದಲ್ಲಿರುವಂತಹ ರವಿ ಸರ್ವದಾ ನಿಮಗೆ ಅದ್ಭುತವಾಗಿರುವಂತಹ ಆಶೀರ್ವಾದ ಬಲವನ್ನು ನೀಡ್ತಾ ಇದ್ದಾರೆ. ಇನ್ನು ಹಣಕಾಸಿನ ವಿಷಯಗಳಲ್ಲಿ ವಿಶೇಷವಾಗಿರುವಂತಹ ಈ ಧನಲಾಭವನ್ನು ನೋಡೋದಕ್ಕೆ, ವಿಶೇಷವಾಗಿರುವಂತಹ ಲಾಭಗಳನ್ನು ನೋಡೋದಕ್ಕೆ, ನಿಮ್ಮ ಆದಾಯ ಮಾರ್ಗಗಳನ್ನು ಬೆಳೆಸ್ಕೊಳ್ಳೋದಕ್ಕೆ, ನಿಮ್ಮ ಕುಟುಂಬದ ಸದಸ್ಯರ ಜೊತೆ ಸಂತೋಷವಾಗಿ ಈ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಎಲ್ಲ ರೀತಿಯ ಸಹಾಯ ಸಹಕಾರಗಳಿಂದ ಅದ್ಭುತ ರೀತಿಯಲ್ಲಿ ನಿಮ್ಮ ಜೀವನವನ್ನು ಕೊಂಡೊಯ್ಯೋದಕ್ಕೆ ಈ ರವಿಯ ಅನುಗ್ರಹ ಮಿಥುನ ರಾಶಿಯವರಿಗೆ ಗೋಚಾರ ಫಲಗಳಿಂದ ನೋಡಿದಾಗ ಈ ಏಪ್ರಿಲ್ 14ರಿಂದ ಮೇ 15ರವರೆಗೂ ಕೂಡ ತುಂಬ ಅದ್ಭುತವಾಗಿರೋದ್ರಿಂದ ಮತ್ತಷ್ಟು ಶುಭ ಫಲಗಳಕ್ಕೋಸ್ಕರ ಈ ರವಿಯ ವಾರ ಆಗಿರುವಂತಹ ರವಿವಾರ ಸಂಡೇ ದಿನ ನೀವು ತುಂಬ ನಿಷ್ಠೆಯಿಂದ ಮದ್ಯಮಾಂಸಗಳಿಗೆ ದೂರ ಇದ್ದು ಶ್ರೀ ಸೂರ್ಯನಾರಾಯಣನ ಆರಾಧನೆ ಮಾಡುತ್ತಾ, ಮುಖ್ಯವಾಗಿ ಆ ದಿನ ಗೋಧಿಯಿಂದ ಮಾಡಿರುವಂಥ ಆಹಾರ ಪದಾರ್ಥಗಳನ್ನು ದಾನವಾಗಿ ನೀಡುವುದಾಗಿರ್ಬೋದು, ಅಥವಾ ಗೋಧಿಯನ್ನು ದಾನವಾಗಿ ನೀಡುವುದಾಗಿರ್ಬೋದು. ಪ್ರತಿದಿನವೂ ಕೂಡ ನೀರಿನಿಂದ ಸೂರ್ಯನಿಗೆ ಅರ್ಘ್ಯವನ್ನು ಬಿಡುತ್ತಾ ಓಂ ನಮೋ ಸೂರ್ಯ ದೇವಾಯೇ ನಮಃ ಅನ್ನುವಂತಹ ಮಂತ್ರವನ್ನು ಪಠಿಸುವುದರಿಂದ ಆ ರವಿಯ ಸೂರ್ಯನಾರಾಯಣನ ಸಂಪೂರ್ಣ ಅನುಗ್ರಹವು ತಮ್ಮ ಮೇಲೆ ಇರುತ್ತೆ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.